7ನೇ ವರ್ಷದ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಶರನ್ನವರಾತ್ರಿ ದಸರಾ ಮಹೋತ್ಸವನ ಸಮಿತಿಯ ಎಲ್ಲ ಸದಸ್ಯರು, ಕಾರ್ಯದರ್ಶಿಗಳು, ಖಜಾಂಚಿಗಳು ಎಲ್ಲರೂ ಸೇರಿ ವಿಜೃಂಭಣೆಯಾಗಿ ಎಂದಿನಂತೆ ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ವಿ. ಅದೇ ಪ್ರಕಾರ ಈಗಾಗಲೇ ಪೆಂಡಾಲ್ ನಿರ್ಮಾಣ, ಸಾಂಸ್ಕೃತಿಕ ಕಾರ್ಯಕ್ರಮ, ದೀಪೋತ್ಸವ ಕಾರ್ಯಕ್ರಮ, ಹೋಮ ಹವನಗಳನ್ನು ಶಾಸ್ತ್ರೋಕ್ತವಾಗಿ ಯಾವುದೇ ಆಡಂಬರವಿಲ್ಲದೆ, ಅಂದರೆ ಧಾರ್ಮಿಕವಾಗಿ ಏನು ಊರಿಗೆ ಮಳೆ ಬೆಳೆಯಾಗಿ ಎಲ್ಲರೂ ಸಮೃದ್ಧಿಯಾಗಿರಬೇಕು ಅಂತ ತೀರ್ಮಾನ ಮಾಡಿಕೊಂಡು ಇದನ್ನು ಪ್ರಾರಂಭ ಮಾಡಿದ್ವೋ ಅದೇ ರೀತಿಯಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಈ ಸರಿನೂ ಸಹ ಈ ಎಲ್ಲ ಕಾರ್ಯಕ್ರಮಗಳೊಂದಿಗೆ ಅಮ್ಮನವ್ರಿಗೆ ವಿಶೇಷ ಪೂಜೆ, ಅಭಿಷೇಕ ಎಲ್ಲ ಇಟ್ಕೊಂಡಿದ್ದೀವಿ. ತಾವೆಲ್ಲರೂ ಸಹ ಪ್ರತಿ ದಿವಸ ಭೇಟಿ ಕೊಡುವುದರೊಂದಿಗೆ ಪ್ರತಿದಿನ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮ, ಅಮ್ಮನವ್ರ ಪೂಜೆನ ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸುವುದರ ಮೂಲಕ ಇದನ್ನು ಆದಷ್ಟು ಎಲ್ಲ ಪಟ್ಟಣ ತಾಲೂಕಿನಾದ್ಯಂತ ಇರತಕ್ಕಂಥ ಸಾರ್ವಜನಿಕರಿಗೆ ಮಾಧ್ಯಮ ಮಿತ್ರದ ಮೂಲಕ ಪ್ರಚಾರ ಮಾಡಿದರೆ ಅಮ್ಮನವ್ರ ಆಶೀರ್ವಾದ ಪಡೆದು ಒಳ್ಳೆಯದಾಗತ್ತೆ ಅಂತಕ್ಕಂಥದ್ದು ನಮ್ಮ ಎಲ್ಲ ಸಮಿತಿಯ ಭಾವನೆ. ತಾವೆಲ್ಲರೂ ಸಹ ಇದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ಮತ್ತೊಮ್ಮೆ ಕೋರ್ಕೊಳ್ತೀವಿ. ವಿಗ್ರಹ ನಮ್ಮ JD ಭಟ್ರು ಅಂತ ಕೆಕ್ಕಾರ ಅವ್ರದ್ದು, ಕೆಕ್ಕಾರದಿಂದ ಅವರು ಇಲ್ಲೇ ಬಂದು ವಿಶೇಷವಾಗಿ ಈ ಸರಿ ಸಿಂಹವಾಹನದ ಮೇಲೆ ಅಮ್ಮನವ್ರನ್ನ ಅವರೇ ಪ್ರತಿ ವರ್ಷದಂತೆ ಸಿಂಹವಾಹನದ ಮೇಲೆ ಈಗ ಹಿಂಗೆ ಮಾಡ್ತಿದ್ರು. ಈ ಸರಿ ಸಿಂಹವಾಹನದ ಮುಖಚರ್ಯನೇ ಮುಂಭಾಗ ಇರುವಂತೆ ನಿರ್ಮಾಣ ಮಾಡಿದ್ದಾರೆ. ನಾಳೆ ಬೆಳಗ್ಗೆ ಪ್ರತಿಷ್ಠಾಪನೆ ಇದೆ. ಅದ್ರ ಜೊತೆಗೆ ಎಂದಿನಂತೆ ಹಾಸನದ ಪ್ರಸಿದ್ಧ ನಮ್ಮ ಕೃಷ್ಣಮೂರ್ತಿ ಶಾಸ್ತ್ರಿಗಳು ಅವರು ಪ್ರತಿ ವರ್ಷದಂತೆ ಹೋಮ ನಡೆಸ್ಕೊಂಡು ಕೊಡ್ತಾ ಇದ್ದಾರೆ. ಅವರನ್ನು ಸಹ ಈ ಸರಿ ಅವರೇ ಮುಂದಾಳತ್ವದಲ್ಲೇ ಹಾಗೂ ದೇವಿ ಪ್ರಸಾದ್, ಗಣೇಶ್ ಭಟ್ರು ಹಾಗೂ ಶ್ರೀನಿವಾಸ್ ಇವರ ನೇತೃತ್ವದಲ್ಲಿ ನಾವು ಪೂಜೆ ಪುನಸ್ಕಾರನ ಹಮ್ಮಿಕೊಂಡಿದ್ದೀವಿ. ಅವರು ಇವತ್ತು ಬೆಳಗ್ಗೆಯಿಂದ ಆ ಕಾರ್ಯಕ್ರಮನ ಶುರು ಮಾಡ್ತಾರೆ.